ಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಎಲ್ಲ ಯಕ್ಷ ಪ್ರೇಮಿಗಳಿಗೆ ನನ್ನ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ಜೈಸ್. ಇವತ್ತು ನಮ್ಮೊಟ್ಟಿಗೆ ಹಾಲಡಿ ಮೇಳದ ಪ್ರಖ್ಯಾತ ಸ್ತ್ರೀವೇಷಧಾರಿಯಾದಂತಹ ನಮ್ಮ ಸುಧೀರಪುರ ಅವರು ನಮ್ಮೊಟ್ಟಿಗಿದ್ದಾರೆ. ನಮಸ್ತೆ. ನಮಸ್ತೆ. ನಮ್ಮ ರಂಗಸಜ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಕೂಡ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರ. ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಪಂಜರ ಪಕ್ಷಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ವರ್ಷ ಅದ್ಭುತವಾಗಿ ಜಯಬೇರಿಯನ್ನು ಬರೆಸ್ತಿರುವಂತಹ ಪ್ರೊಫೆಸರ್ ಪವನ್ ಕಿರಣ್ ಅವರ ವಿರಚಿತ ಪಂಜರ ಪಕ್ಷಿ ಪ್ರಸಂಗ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಆಗ್ತಾ ಇದೆ. ಆ ಪ್ರಸಂಗದ ಬಗ್ಗೆ ನೀವು ನಿಮ್ಮಿಂದ ಒಂದೆರಡು ಮಾತು. ನಾವು ಈ ವರ್ಷದ ತಿರುಗಾಟದಲ್ಲಿ ನಾನೀಗ ಪ್ರಸಕ್ತ ಹಾಲಾಡಿ ಮೇಳದಲ್ಲಿ ಇದ್ದೇನೆ. ಹಾಲಾಡಿ ಮೇಳದಲ್ಲಿ ಪಂಜರ ಪಕ್ಷಿ ಅನ್ನುವಂಥ ಹೊಸ ಪ್ರಸಂಗ ಆಗ್ತಾ ಉಂಟು. ಒಂದು ಹೊಸ ಪ್ರಸಂಗ ಅಂತ ಹೇಳಿದ್ರೆ ಬಹಳ ನಮಗೆ ಚಿಂತನೆಗಳಿರ್ತದೆ. ಯಾಕಂತ ಹೇಳಿದ್ರೆ ಪೌರಾಣಿಕ ಪ್ರಸಂಗ ಆದ್ರೆ ಹಿರಿಯವರೊಂದು ಪಾತ್ರವನ್ನು ಮಾಡಿರ್ತಾರೆ. ಆ ಪಾತ್ರವನ್ನು ನೋಡುವುದು ಅಥವಾ 4 ಜನ ಕಲಾವಿದರ ಹತ್ರ ಕೇಳಿದ್ರೆ, ಎದುರಿನ ಪಾತ್ರಧಾರಿಗಳ ಹತ್ರ ಕೇಳಿದ್ರೆ, ಆ ಪಾತ್ರಕ್ಕೆ ಹೇಗೆ ಸಂಭಾಷಣೆ ಕೇಳಿದ್ರೆ ಅದರಿಂದ ನಾವು ತಿಳ್ಕೊಳ್ಬಹುದಾಗ್ತದೆ. ಹಿಂದಿನವರು ಮಾಡಿದ್ದನ್ನು ನೋಡಿ ಮಾಡುವಂಥದ್ದು ಪೌರಾಣಿಕ. ಸ್ವಲ್ಪ ನಮ್ಮ ಸ್ವಾಧ್ಯಾಯನೂ ಬೇಕಾಗ್ತದೆ. ಹೊಸ ಪ್ರಸಂಗ ಅಂತ ಹೇಳಿದ್ರೆ ಹಾಗಲ್ಲ. ಈಗ ನಾವೇ ಆ ಪಾತ್ರವನ್ನು ಮೊದಲಾಗಿ ಮಾಡುವುದು, ಆ ಪಾತ್ರ ಚಿತ್ರಣ ಆ ಕತೆಗೆ ಪೂರಕವಾಗಿ ಇರಬೇಕು. ಎದುರು ಪಾತ್ರಗಳಿನ ಸಂಭಾಷಣೆಯೂ ಕೂಡ ಒಂದು ಹೊಂದಾಣಿಕೆ ಆಗಿರ್ಬೇಕು. ನಾವು ಮಾಡುವ ಸಂಭಾಷಣೆ ಜನರಿಗೆ ಹಿಡಿಸ್ಬೇಕು. ಇದನ್ನೆಲ್ಲ ನಾವು ಯೋಚನೆ ಮಾಡಿ ಹೊಸ ಪ್ರಸಂಗವನ್ನು ಮಾಡಬೇಕಾಗ್ತದೆ. ಮತ್ತೆ ಹೊಸ ಪ್ರಸಂಗ ಅಂತ ಹೇಳಿದ್ರೆ ಒಂದೆರಡು ಪ್ರಯೋಗ ಆಗಿ ಮುಗಿಯುವಂತ ಪ್ರಸಂಗಗಳಲ್ಲ. ಒಂದು ತಿರುಗಾಟದ ಸುದೀರ್ಘವರೆಗೂ ಆ ಹೊಸ ಪ್ರಸಂಗ ಚಾಲ್ತಿಯಲ್ಲಿ ಇರಬೇಕು ಅಂತಾದ್ರೆ ಅದಕ್ಕೆ ನಾವು ಒಂದು ನಿರ್ದಿಷ್ಟ ಕೆಲವೊಂದು ಸೆಟ್ಟಿಂಗ್ಗಳನ್ನು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪ್ರೇಕ್ಷಕರ ಮನಸ್ಸನ್ನು ನಾವು ಹೇಗೆ ಕ್ಯಾಚ್ ಮಾಡ್ಬೋದು, ಅವರಿಗೆ ಆಗಬಹುದು ಪ್ರಸಂಗ ಅಂತ ಹೇಳುವವರೆಗೆ ನಮ್ಮ ಪ್ರಯತ್ನಗಳು ಬೇಕಾಗ್ತದೆ. ಹಾಗಾಗಿ ಮೊದಲೇ ಆ ಹೊಸ ಪ್ರಸಂಗದ ಪ್ಲಾನ್ಗಳನ್ನೆಲ್ಲ ಮಾಡಬೇಕಾಗ್ತದೆ. ಈಗ ಪಂಜರದ ಪಕ್ಷಿ ಪ್ರೊಫೆಸರ್ ಪವನ್ ಕಿರಣ್ ಅವರ ಪ್ರಸಂಗ ಹಾಲಾಡಿ ಮೇಳದಲ್ಲಿ ನಡೆಯುತ್ತಾ ಇದೆ. ಪ್ರಸಂಗ ಆಟ ಮೇಳ ಶುರುವಾಗುವ ಮೊದಲು ಅಂತ ಹೇಳಿದ್ರೆ 1-2 ವಾರದ ಮೊದಲು ಪ್ರಸಂಗಕರ್ತರು ಮತ್ತೆ ಕಲಾವಿದರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಕಥೆಯನ್ನು ಹೇಳ್ತಾರೆ. ಅವರು ಈ ರೀತಿ ಈ ಪ್ರಸಂಗದಲ್ಲಿ ಈ ಕಥೆಗಳು ಬರ್ತದೆ. ಕಥೆಗಳನ್ನು ಎಲ್ಲ ಕಲಾವಿದರು ಕೇಳಿಕೊಂಡ ನಂತರ ಪಾತ್ರ ಹಂಚಿಕೆ ಆಗ್ತದೆ. ಈ ಪಾತ್ರವನ್ನು ಅವರಿಗೆ, ಈ ನಮ್ಮಲ್ಲಿ ಹೇಗಂತಂದ್ರೆ ಸ್ಥಾನದ ಪ್ರಕಾರ ಪಾತ್ರಗಳು. ಈ ಕಥಾನಾಯಕ ಇದ್ರೆ ಯಾರು ಮುಖ್ಯ ಪಾತ್ರಧಾರಿ ಯಾರು ಅವರಿಗೆ, ಕಥಾನಾಯಕ ಇದ್ರೆ ಯಾರಿಗೆ, ಖಳನಾಯಕಿ, ಹೀಗೆ ಪಾತ್ರಗಳ ಹಂಚಿಕೆ ಆದಾಗ ಮತ್ತೆ ಆ ಪಾತ್ರ ಕತೆ ಹೇಳ್ತಾ ಹೋಗುವಾಗ ಅವರು ಇಂಥ ಸನ್ನಿವೇಶಗಳು ಹೀಗಾಗ್ಬೇಕು, ಇಂಥ ಸನ್ನಿವೇಶಗಳು ಹಾಗಾಗ್ಬೇಕು ಅಂತ ಹೇಳ್ತಾರೆ. ಮಾತ್ರ ಸಂಭಾಷಣೆಗಳನ್ನು ಮೊದಲೇ ನಾವು ತಯಾರಿ ಮಾಡ್ಕೊಳ್ಳೋದಲ್ಲ. ಸಂಭಾಷಣೆಗಳು ಪ್ರಸಂಗದ ಆಶಯದಲ್ಲಿ ಏನು ಸಂಭಾಷಣೆಗಳು ವಿಷಯಗಳು ಬರ್ತದೆ ಅದನ್ನು ನಾವು ಮೊದಲು ಅವ್ರ ಹತ್ರ ಕೇಳ್ಕೊಂಡು ರಂಗಕ್ಕೆ ಅದೇ ಪೂರ್ಣ ಸಂಭಾಷಣೆಯನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಸಂಭಾಷಣೆಯನ್ನು 50% ನಾವು ತಕೊಂಡು ಎದುರಿನ ಪಾತ್ರಧಾರಿಗಳು ಈ ಸಂಭಾಷಣೆಗೆ ಏನು ಪ್ರತಿಕ್ರಿಯೆಯನ್ನು ನೀಡ್ತಾರೆ ನೋಡಿ, ಆ ಪ್ರತಿಕ್ರಿಯೆಗೆ ಉತ್ತರವನ್ನು ನಾವು ಪ್ರತ್ಯೇಕವಾಗಿ ಅವ್ರ ಹತ್ರವೋ ಮತ್ತೊಬ್ಬರ ಹತ್ರವೆಲ್ಲ ಕೇಳ್ಕೊಂಡು ಒಂದು ಸಂಭಾಷಣೆಯನ್ನು ಕ್ರಿಯೇಟ್ ಆಗುವಂಥದ್ದು. ಈ ಹೊಸ ಪ್ರಸಂಗ ಒಂದು ಪರಿಪೂರ್ಣವಾಗಿ ಜನರಿಗೆ ರೀಚ್ ಆಗ್ಬೇಕು, ಪ್ರಸಂಗ ಗೆಲ್ಲುತ್ತದೆ ಅಂತ ಕೇಳಬೇಕು, ಜನ ಒಪ್ಪಿಕೊಳ್ಬೇಕು ಅಂತಂದ್ರೆ ಒಂದು ಸಾಧಾರಣ 1 ವಾರ 7 ದಿನ ಅಥವಾ 8-10 ಪ್ರಯೋಗಗಳು ಆಗ್ಬೇಕು. ಆಗ ಒಂದು ಪ್ರಸಂಗ ಸರಿಯಾಗಿ ತಯಾರಿ ಆಗ್ತದೆ. ಅಂದಾಜು ಎಷ್ಟು ಪ್ರಯೋಗ ಆಗಾದ್ಮೇಲೆ ಕರೆಕ್ಟ್ ಆಗಿ ನಿಮಗೆ ಸೆಟ್ ಆಯ್ತು ಈ ಪ್ರಸಂಗದ ಒಂದು ಹಾಲಾಡಿ ಮೇಳದ ಅಧಿದೇವತೆಯಾದಂತ ಮರಳು ಚಿಕ್ಕು ಅಮ್ಮನವರು ಮಹಾಗಣಪತಿ ಅವರ ಅನುಗ್ರಹವೋ ಏನೋ ನಾವು ಪ್ರಸಂಗ ಸ್ಟಾರ್ಟ್ ಮಾಡುವ ಮೊದಲು, ಮೇಳದ ತಿರುಗಾಟದ ಮೊದಲು 1-2 ಪ್ರಾಕ್ಟೀಸ್ ಮಾಡಿದ್ದೇವೆ. ಮತ್ತೆ ಸೇವೆ ಆಟ ಮುಗಿಸಿ ಮತ್ತೆ ರಾತ್ರಿ ದೇವಸ್ಥಾನದ ಮುಂಭಾಗದಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇವೆ. ಆ ಒಂದು 3 ಪ್ರಾಕ್ಟೀಸ್ ಅಲ್ಲಿ ನಮ್ಗೆ ಆ ಪ್ರಸಂಗ ಏನೋ ಒಂದು ಸೆಟ್ ಆಗ್ತದೆ ಅನ್ನಿಸ್ತೈತೆ ದೇವರ ಅನುಗ್ರಹ. ಮತ್ತೆ ಪ್ರಯೋಗ ಆದಾಗ ಪ್ರಥಮ ಪ್ರಯೋಗದಲ್ಲಿ ನಮಗೆ ಖುಷಿ ಆಯ್ತು. ಒಳ್ಳೆ ಚೆನ್ನಾಗಿ ಹೋಗ್ತದೆ ಕತೆ, ಎಲ್ಲಿ ಸನ್ನಿವೇಶಗಳು ಬೀಳುವುದಿಲ್ಲ, ಈ ಪ್ರಸಂಗ ಮುಂದುವರ್ಸ್ಕೊಂಡು ಪಾಸ್ ಆಗ್ತದೆ ಅಂತ ನಮ್ಗೆ ಇದಾಯ್ತು. ಮತ್ತೆ 2-3 ಪ್ರಯೋಗ ಆದ್ಮೇಲೆ ಜನರ ರೆಸ್ಪಾನ್ಸ್ಗಳು ಒಳ್ಳೆ ರೀತಿಯಲ್ಲಿ ಬಂತು. ಆ ಪ್ರಸಂಗದ ಸಂಭಾಷಣೆಗಳು ನಮ್ಗೆ ಒಂದು ರೀತಿ ಸೆಟ್ ಆಯ್ತು. ಹಾಗಾಗಿ ನಮಗೂ ಖುಷಿ ಆಯ್ತು. ಅದಕ್ಕೆ ಪೂರಕವಾಗಿ ಹಿಮ್ಮೇಳದ ಭಾಗವತರು
ಗಣೇಶಾಚಾರ್ಯ ಅದೇ ಬಿಲ್ಲಾಡಿ ನಿಮ್ದು ಅಂತ. ಅವ್ರದ್ದು ಕಾಂಬಿನೇಷನ್ ಬಹಳ ಚೆನ್ನಾಗಿ ಮೂಡಿ ಹೌದು. ಬಂದಿದೆ ಈ ಪ್ರಸಂಗದಲ್ಲಿ. ಹಾ. ಹೇಗೆ ನಿಮ್ಮಿಬ್ರದ್ದು ಅವ್ರ ಕಾಂಬಿನೇಷನ್ ಹೇಗೆ ಸೆಟ್ ಅಂತ ಮಾಡ್ತಾರೆ? ಹೇಳಿದ್ರೆ ನಾವು ಆ ಪದ್ಯ ಅದೊಂದು ಪಿಕ್ಚರ್ ಶೈಲಿಯ ಒಂದು ಪದ್ಯ. ಹಾ. ಜೀವ ವೀಣೆ ಮಿಡಿಯುವುದಿದ್ದು ರಾಗದಿಂದ ತಿಲ್ಲಾನದಿಂದ ಒಂದು ಆ ಪದ್ಯ ಆ ಫಿಲ್ಮಿ ಸಾಂಗ್ ಅಲ್ಲಿ ಇರುವುದರಿಂದ ಭಾವಗೀತೆಯ ರೀತಿಯ ಪದ್ಯ ಅದು. ಅದನ್ನು ಅಳವಡಿಸಿದಾಗ ಆ ಪದ್ಯಕ್ಕೆ ನಾವು ಹೆಚ್ಚು ಕುಣಿಲಿಕ್ಕಾಗುದಿಲ್ಲ. ಯಾಕಂತ ಹೇಳಿದ್ರೆ ಚಾಲುಗಳನ್ನು ಹೆಚ್ಚು ನಾವು ಕೊಡ್ತಾ ಹೋದ್ರೆ ಆ ಪದ್ಯದ ಭಾವಗಳು ಚಾಲು ಆಗ್ತಾ ಇರೋದಕ್ಕೆ ನೆನಪೋಗಿರ್ತದೆ, ಸಾಹಿತ್ಯಗಳು ನೆನಪೋಗ್ತದೆ. ಹಾಗಾಗಿ ನಾವು ಕುಣಿದಾಗೂ ಆಗ್ಬೇಕು, ಚಾಲುಗಳನ್ನು ಕೊಡಬೇಕು, ಪದ್ಯವು ಜನರ ಮನಸ್ಸಿನಲ್ಲಿ ಗುನುಗಬೇಕು ಅಂತಾದ್ರೆ ನಾವು ಚಾಲುಗಳನ್ನು ನಿಲ್ಲಿಸಿ ಮಧ್ಯ ಮಧ್ಯ ಆ ಪದ್ಯದ ಆಲಾಪನೆಗಳನ್ನು ಕೊಡುದು. ಆ ರೀತಿ ಒಂದು ಯೋಚನೆಗಳನ್ನು ನಾವು ಮೊದಲೇ ಪ್ಲಾನ್ ಮಾಡಿತ್ತು. ನಾನು ಗಣೇಶ ಕೂತ್ಕೊಂಡು ಹೀಗೆ ಮಾಡಿದ್ರೆ ಹೇಗೆ ಅಂತ ನಾವು ಎಲ್ಲ ಹಿಮ್ಮೇಳದವರೆಲ್ಲ ಒಟ್ಟಾಗಿ ಒಂದು ಸೆಟ್ಟಿಂಗ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ್ದು. ನಾವು ಒಂದು ಚಾಲ್ ಕುಣಿತೇನೆ, ಆ ಚಾಲ್ ಅರ್ಧ ನಿಲ್ಲಿಸಿದಲ್ಲಿಗೆ ನೀನು ಆಲಾಪನೆ ಮಾಡು, ಆಲಾಪನೆಗೆ ನಾವೊಂದು ಭಂಗಿಯಲ್ಲಿ ನಿಲ್ತೇವೆ, ಅದನ್ನು ಮತ್ತೆ ಚಾಲ್ ಕೊಡುದು, ಆಲಾಪನೆ ಮಾಡುದು, ಹೀಗೆ ಒಂದು ಮೊದಲೇ ಸೆಟ್ಟಿಂಗ್ ಮಾಡಿಕೊಂಡು ನಾವು ಪ್ರಯೋಗ ಮಾಡಿದ್ದು. ಹಾಗಾಗಿ ಜನರಿಗೆ ಅದು ಹಿಡಿಸಿತ್ತು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇವಾಗ ಪ್ರೇಕ್ಷಕರು ಏನಂತ ಅಂದ್ರೆ ಹೊಸ ಪ್ರಸಂಗ ಅಂದ್ರೆ ಅದರಿಂದ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಅನ್ನೋದು ಜಾಸ್ತಿ ಹೌದು. ಪ್ರೇಕ್ಷಕರು ನೋಡ್ತಾರೆ. ಈ ಪ್ರಸಂಗದಲ್ಲಿ ಏನ್ ಮೆಸೇಜ್ ರೀಚ್ ಆಗ್ಬೋದು? ಒಂದು ಒಮ್ಮೆಲೆ ನಾವು ಯಾವ ವ್ಯಕ್ತಿಗಳನ್ನು ನಂಬಬಾರದು. ಇಲ್ಲಿ ಕಥಾನಾಯಕನ ಪಾತ್ರ ಹಾಗೆ, ಒಂದು ಹೆಣ್ಣು ಕಷ್ಟಕ್ಕೊಳಗಾದಾಗ ನಿನ್ನ ಕಷ್ಟ ನಾನು ಪರಿಹರಿಸ್ತೇನೆ, ನಿನ್ನ ನಾನು ಮದುವೆ ಆಗ್ತೇನೆ ಅಂತ ನೇರವಾಗಿ ಹೇಳ್ತಾನೆ. ಆದ್ರೆ ಅವಳ ಒಳ ಮತ್ತೆ ಹೊರ ಯಾವ ಒಂದು ವಿಚಾರವನ್ನು ತಿಳ್ಕೊಳ್ಳುವುದಿಲ್ಲ ಅವನು. ಯಾವ ಜೀವನದಲ್ಲಿಯೂ ಹಾಗೆ ಇದರಿಂದ ತಿಳ್ಕೊಳ್ಳೋದು. ಈಗ ಮದುವೆ ಎನ್ನುವಂತ ಘಟ್ಟ ಬಂದಾಗ್ಲೂ, ಒಂದು ಹೆಣ್ಣನ್ನು ಆಯ್ಕೆ ಮಾಡುವಾಗ್ಲೂ ಒಮ್ಮೆಲೆ ನಾವು ತೀರ್ಮಾನ ಮಾಡಬಾರದು. ಒಂದು ಹಿಂದೆ ಮುಂದೆ ಅವರ ಆಚಾರ ವಿಚಾರಗಳನ್ನೆಲ್ಲ ತಿಳ್ಕೊಂಡು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಸಂಸಾರ ಸುಸಾಂಗವಾಗಿ ಸಾಗ್ತದೆ. ಈ ಕಥಾನಾಯಕನ ಕ್ಯಾರೆಕ್ಟರ್ ಆಗಿ ಒಮ್ಮೆಲೆ ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಾನೆ, ಆದ್ರೆ ಅವಳು ಮೋಸ ಮಾಡ್ಲಿಕ್ಕಾಗೆ ಬಂದಿರ್ತಾಳೆ. ಮದುವೆ ದಿನ ಅವಳು ಬೇರೆ ಮತ್ತೊಬ್ಬನನ್ನು ಮದುವೆಯಾಗಿ ಬರುವುದು, ಇವ ಮಾನಸಿಕವಾಗಿ ಕುಗ್ಗುವುದು, ಮನೆತನದ ಮರ್ಯಾದೆ ಹೋಯ್ತಂತ ಹೇಳಿ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳುವುದು, ಈ ರೀತಿ ಕಥೆ. ಇದರಿಂದ ಯಾವ ನಿರ್ಧಾರವನ್ನು ಕೈಗೊಳ್ಳುವಾಗ್ಲೂ ನಾವು ಸ್ವಲ್ಪ ಯೋಚನೆ ಮಾಡಿಕೊಳ್ಬೇಕು. ದುಡುಕು ನಿರ್ಧಾರ ಜೀವನದ ಕೆಡುಕಿಗೆ ಕಾರಣವಾಗ್ತದೆ ಎನ್ನುವ ಒಂದು ಸಂದೇಶ. ಒಮ್ಮೆ ಜೀವನದಲ್ಲಿ ಕೆಡುಕಾಯ್ತಂತ ಇದ್ದ ಎಲ್ಲ ಹೆಣ್ಮಕ್ಳು ಕೆಟ್ಟವರು ಅಂತ ತಿಳ್ಕೊಳ್ಬಾರ್ದು, ಅದು ಒಂದು ಸಂದೇಶ. ಹಾಗಾಗಿ ನಾವು ಅದನ್ನು ತಿಳ್ಕೊಳ್ಳುವುದು ಹೇಗೆ, ತಿಳ್ಕೊಂಡು ಹೇಗೆ ನಾವು ವ್ಯವಹರಿಸಬೇಕು, ಮತ್ತೆ ಯಾವ ನಿರ್ಣಯ ತಗೊಳ್ಳುವುದರಿಂದ ನಮ್ಮ ಜೀವನಕ್ಕೆ ಯಾವ ಪರಿಣಾಮ ಕೊಡ್ತದೆ ಎನ್ನುವುದನ್ನು ಈ ಯಕ್ಷಗಾನ ಪಂಜರದ ಪಕ್ಷಿ ಇದಾಗಿದೆ. ಮತ್ತೆ ನನ್ನದೊಂದು ಕಥಾನಾಯಕಿಯ ಪಾತ್ರ, ಅವಳು ವೇಶ್ಯ ಮನೆಯಲ್ಲಿ ಇದ್ದರೂ ಕೂಡ ವೇಶ್ಯ ಮನೆಗಳಿದ್ದು ಅರಮನೆಗೆ ಬರ್ತಾಳೆ, ಅರಮನೆಗೆ ಬಂದು ಸೇವಕಿಯಾಗಿರ್ತಾಳೆ. ಅವಳು ಮೂಲ ಹುಟ್ಟು ರಾಜಕುಮಾರಿ ಆದ್ರೂ ಕೂಡ ಅವಳು ಬೆಳೆದ ವಾತಾವರಣ, ಅವಳು ಸೇವಕಿಯಾಗಿರ್ತಾಳೆ. ಕೊನೆಗೆ ಗೊತ್ತಾಗ್ತದೆ ನಾನು ರಾಜಕುಮಾರಿ ಅಂತ. ಆದ್ರೂ ಅವಳು ತ್ಯಾಗ ಮನೋಭಾವ, ಹೆಣ್ಣಿಗೆ ಇರಬೇಕಾದ ತ್ಯಾಗ ಮನೋಭಾವವನ್ನು ಈ ಕಥೆ ಯಕ್ಷಗಾನ ಪ್ರಸಂಗ ತೋರಿಸ್ತದೆ. ಹೀಗೆ ಮತ್ತೆ ಯಾವ ರೀತಿ ನಡೆದ್ರೆ ಮುಂದೆ ಪರಿಣಾಮ ಏನಾಗ್ತದೆ ಎನ್ನುವಂಥದ್ದು ಒಂದು ಪ್ರಸಂಗದಲ್ಲಿ ತಿಳಿಯುವುದರಿಂದ ಇದೊಂದು ಉತ್ತಮ ಪ್ರಸಂಗ, ಒಂದು ಉತ್ತಮ ಸಂದೇಶವೂ ಇದೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಎಷ್ಟು ಪ್ರದರ್ಶನ ಆಗಿದೆ? ಇದು 76ನೇ ಪ್ರಯೋಗ ಆಗ್ತಾ ಇದೆ. 76 77 ಹೀಗೆ ಒಂದೆರಡು ಇದರಲ್ಲಿ 76 77 ಆಗ್ತದೆ. ಇವತ್ತು 77ನೇದು ಇರ್ಬೇಕು, ಹೆಚ್ಚಿನದಾಗಿ 77ನೇ ಪ್ರಯೋಗ. ನಮ್ಗೆ ಗೊತ್ತೇ ಆಗ್ಲಿಲ್ಲ ಆ ಪ್ರಸಂಗ, ಯಾಕಂತ ಹೇಳಿದ್ರೆ ಕಥೆ ಚೆನ್ನಾಗಿದೆ. ಮತ್ತೆ ನಾವು ಎಲ್ಲಿ ಪ್ರೋಗ್ರಾಮ್ ಈಗ ಯಕ್ಷಗಾನ ಎಲ್ಲಿ ಆಗ್ತದೆ ಒಂದೊಂದು ಕಡೆಯಲ್ಲಿ ಅದು ತುಂಬಾ ಜನ ಬರ್ತಾರೆ, ಮತ್ತೆ ಬಂದು ಚೌಕಿಯಲ್ಲಿ ಹೇಳಿ ಹೋಗ್ತಾರೆ. ಹಾಗಾಗಿ ನಮಗೂ ಸಹ ಖುಷಿ. ಇನ್ನೊಂದು ಕೇಳ್ಪಟ್ವಿ, ಮೇ 15ರ ತನಕ ಪೂರ್ತಿ ಬುಕ್ ಆಟ ಆಗಿದೆ, full ಇದೇ book ಆಗಿದೆ. ಪ್ರಸಂಗನೇ ಆಗಿದೆ. ಪೂರ್ಣ ಇದೇ ಪ್ರಸಂಗ ಫುಲ್ ಆಟ ಬುಕ್ಕಿಂಗ್ ಆಗಿದೆ. ಈ ಪ್ರಸಂಗದ ಒಂದು ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿಯೂ ಕೂಡ ಹೌದು. ಹಾಗೆ ಖುಷಿ ಆಗ್ತಾ ಇದೆ. ಇವತ್ತೀಗ ಶಿವಮೊಗ್ಗ, ದೂರದ ಶಿವಮೊಗ್ಗಕ್ಕೆ ಬಂದಿದ್ದೇವೆ. ಮತ್ತೆ ನಾಳೆ ಮತ್ತೆ ಊರ್ ಕಡೆ ಹೋಗ್ಬೇಕು. ಅದೇ ಇನ್ನೂ 100 ಅಲ್ಲ 200 ಪ್ರದರ್ಶನ ಆಗ್ಲಿ. ನಾವು 200 ಪ್ರದರ್ಶನ ಆಗ್ಬೇಕಂತಂದ್ರೆ ಪ್ರೇಕ್ಷಕರಾದಂತ ನಿಮ್ಮ ಪ್ರೋತ್ಸಾಹವೂ ಬೇಕು. ಎಲ್ಲಿ ಹಾಲಾಡಿ ಮೇಳದ ಆಟ ನಿಮ್ಮ ಸನಿಹ ಆದ್ರೂ ಕೂಡ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರನ್ನು, ಕಾರ್ಯಕ್ರಮ ಮಾಡುವ ಸಂಘಟಕರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ತೀನಿ. ನಮಸ್ತೆ. ಧನ್ಯವಾದಗಳು. ನಮ್ಮೊಟ್ಟಿಗೆ ಇಷ್ಟು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ಸ್. ನಮಸ್ಕಾರ ವೀಕ್ಷಕರೇ, ಇವಾಗ ನಮ್ಮೊಟ್ಟಿಗೆ ಹಾಲಾಡಿ ಮೇಳದ ಭಾಗವತರಾದಂತಹ ಗಣೇಶಾಚಾರ್ಯ ನಮ್ಮ ಜೊತೆ ಇದ್ದಾರೆ. ನಮ್ಮ ಕಾರ್ಯಕ್ರಮ ರಂಗಸಜ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಪಂಜರ ಪಕ್ಷಿ ಪ್ರಸಂಗ ಆಗ್ತಾ ಇದೆ. ಆ ಪ್ರಸಂಗ ನಿಮ್ಮ ಸೆಟ್ಟಿಂಗ್ ಹೇಗಾಯ್ತು? ಪದ್ಯ ಎಲ್ಲ ಸೆಟ್ ಮಾಡ್ಕೊಳ್ಳೋಕೆ ನಿಮಗೆ ಹೇಗಾಯ್ತು? ಪದ್ಯ ಅಂದರೆ ನಾವು ಕಲಾವಿದರೆಲ್ಲ ಒಟ್ಟಾಗಿ 1 ವಾರದ ಮುಂಚೆ ಟ್ರಯಲ್ ಮಾಡಿದ್ದೆ. ಎಲ್ಲ ಒಟ್ಟಾಗಿ ಟ್ರಯಲ್ ಮಾಡಿದ್ದೆ. ನಾಟ್ಯ ಸೆಟ್ಟಿಂಗ್ ಅಂದರೆ ನಾವು ಸುಧೀರ್ ಪೂರ್, ಚಂಡೆ ಸುಜಾನ್ ಹಾಲಾಡಿ ಅವರು, ಉಮೇಶ್ ಶಂಕರಣ್ಣ ಅವರು, ಒಂದು ಉಡುಪಿಯಲ್ಲಿ ಒಂದು ಹಾಲ್ ಅಲ್ಲಿ ನಾವು ಪದ್ಯವನ್ನು ನೋಡಿಕೊಂಡು ಅದರಿಂದ ನಾವು
ಪವನ್ ಕಿರಣಕ್ಕೆ ಅವರಿದ್ದಾರೆ, ಹಾ. ಅವ್ರ ಮುಖಾಂತರ ನಾವು ಸೆಟ್ಟಿಂಗ್ ಮಾಡ್ಕೊಂಡಿದ್ವಿ. ಹಿಂಗೆ ಚಾಲು ಬಾಯ್ತಾಳ ಹೇಗೆ ಅಂತ ಸೆಟ್ಟಿಂಗ್ ಮಾಡ್ಕೊಂಡಿದ್ವಿ. ಆಮೇಲೆ ಈ ಪ್ರಸಂಗದಲ್ಲಿ ನಿಮಗೆ ಏನಾರು ಹೊಸ ತಾಳ ಆ ಥರ ಏನಾರ ಚಾಲೆಂಜಿಂಗ್ ಅನ್ನಿಸ್ತಾ? ಚಾಲೆಂಜಿಂಗ್ ಅಂದರೆ ನಮ್ಮದು ಜೀವ ವೀಣೆಯ ಒಂದು ಸುಧೀರ್ಪುರದ ಒಂದು ಪದ್ಯ ಇದೆ. ಅದರಲ್ಲಿ ಒಂದು ಡಬಲ್ ಮುಕ್ತಾಯ ಅಂತ ಹಳೆ ಕಾಲದ ಹಳೆ ಮಟ್ಟಿನ ಒಂದು ಹಾ. ಡಬಲ್ ಮುಕ್ತಾಯ ಅದನ್ನು ನಾವು ಮಾಡಿದ್ದೇವೆ. ಅದು ಆ ಪದ್ಯಕ್ಕೆ ನಾವೊಂದು 3-4 ಪ್ರಯೋಗ ನಮ್ಮ ಪದ್ಯ ಮುಕ್ತಾಯ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಆವಾಗ ಅಕ್ಷಯಾಚಾರ್ಯ ವಿಠಲಕಟ್ಟಿ ಅವರು ಹೀಗೆ ಮಾಡಿದರೆ ಸರಿಯಾಗ್ಬೋದು ಅಂತ ಹೇಳಿ ಅವ್ರ ಮುಖಾಂತರದಿಂದ ಜೀವವೇಣಿ ಪದ್ಯದ ಡಬಲ್ ಮುಕ್ತಾಯ ಮಾಡಿದ್ದೆ. ಆಮೇಲೆ ನಿಮಗೆ ಪೌರಾಣಿಕ ಪ್ರಸಂಗ ಪದ್ಯಕ್ಕೂ ಮತ್ತು ಇದು ಸಾಮಾಜಿಕ ಪ್ರಸಂಗಕ್ಕೂ ಅದಕ್ಕೆ ಪದ್ಯದ ನಿಮಗೆ ಹೇಗೆ ಅನಿಸುತ್ತೆ? ನನಗೆ ಪೌರಾಣಿಕ ಪ್ರಸಂಗದ ಪದ್ಯ ಹೇಳೋದು ಭಾರಿ ಖುಷಿ, ತುಂಬ ಖುಷಿ. ಹೊಸ ಪ್ರಸಂಗದಲ್ಲಿ ಕೆಲವು ಹೊಸತನ ಮಾಡಬೇಕಾಗ್ತದೆ, ಅದು ಅನಿವಾರ್ಯ. ಕೆಲವೊಂದು ಪೌರಾಣಿಕದ ಇಂತಿಂತ ಅಂದರೆ ಇಂಥೊಂದು ಹಳೆ ಭಾಗವತರೆಲ್ಲ ಇಂಥದ್ದು ಮಾಡಿಟ್ಟಿದ್ದಾರೆ, ಅದ್ರ ಕ್ರಮ ಪ್ರಕಾರ ಹೋಗ್ಬೇಕು. ಹೊಸ ಪ್ರಸಂಗದಲ್ಲಿ ನಾವು ನಮ್ಮ ಇಷ್ಟದಂತೆ ರಾಗ ಬಳಸ್ಬೋದು ಹಾಗೆ. ಆಮೇಲೆ ನೀವು ಹಾಲಡಿ ಮೇಳದಲ್ಲಿ ಒಂದು 3-4 ವರ್ಷದಿಂದ 5 ವರ್ಷದಿಂದ ಹಾಲಡಿ ಮಾಡಿದ್ವಿ. 5 ವರ್ಷದಿಂದ ಇದ್ದೀರಾ. ಆಮೇಲೆ ಈ ವರ್ಷ ಡೇರೆ ಮೇಳದಿಂದ ಸುಧೀರ್ಪುರವರು ಇವರೆಲ್ಲ ಹೌದು. ಡೇರೆ ಮೇಳದಿಂದ ಬಂದವರು. ಹೌದು. ನಿಮಗೆ ಅವ್ರಿಗೂ ಪದ್ಯ ಹೇಳೋದಕ್ಕೆ ಏನಾರ ಚಾಲೆಂಜಿಂಗ್ ಅನ್ಸುತ್ತಾ ಹೇಗೆ? ಇಲ್ಲ ಹಾಗೆಂತ ಇಲ್ಲ, ಅವರು ನಮ್ಮನ್ನ ಸುಧಾರಿಸ್ಕೊಂಡು ಹೋಗ್ತಾರೆ. ಹಾ. ಅಂದರೆ ಇದು ಹಿಂದೆ ಸ್ವಲ್ಪ ಪ್ರೌಢ ಮೇಳದಾಗಿದ್ದ ಅವ್ರಿಗೆ ಪದ್ಯ ಹೇಳಿದ್ದೆ, ಹಾ. ಅಂದರೆ ಅವ್ರ ಬಗ್ಗೆ ಗೊತ್ತಿದೆ. ಹಾಗೆ ಸರಿ, ಧನ್ಯವಾದಗಳು. ನಮ್ಮ ಧನ್ಯವಾದ. ಜೊತೆಗೆ ವಿಷಯ ಹಂಚ್ಕೊಂಡಿದ್ದಕ್ಕೆ ಹೌದು. ಧನ್ಯವಾದ. ಪಂಜರ ಬಾಜಿ ನಾವಯ್ಯ, ಪಂಜರ ಬಿಡಿಸಲು ಬಾಳಯ್ಯ, ಬಿಚ್ಚುವ ನಾಶವಾಯಿತು, ಬುದ್ಧಿಯಾಟ ಮೋಸವಾಯಿತು, ಬಿಚ್ಚುವ ನಾಶವಾಯಿತು, ಅಲ್ಲಿವರೆಗೆ ಮೋಸ ಹೋಗುವವರು ಮೋಸ ಮಾಡುವವರು ಇದ್ದೇ ಇರ್ತಾರೆ. ಈ ಪುರಾಣವೇ ಆಗಿರ್ಲಿ, ಇತಿಹಾಸವೇ ಆಗಿರ್ಲಿ, ಚರಿತ್ರೆಯೇ ಆಗಿರ್ಲಿ, ಇದು ನಡೆದದಂತ ಹೇಳಿದ್ರೆ ಮೋಸದಿಂದಲೇ ಅಂತ ಹೇಳಬೇಕು. ಈ ಕೀಟವನ್ನು ತಿಂದು ಕಪ್ಪೆಯನ್ನು ತಿಂದು ಪ್ರೇಮ ಚಿಲುಮೆ ಚಿಮ್ಮಿ ಚಿಮ್ಮಿ, ಪ್ರೇಮ ನದಿಯು ಸಾಗಿದಂತೆ, ಪ್ರೇಮ ನದಿಯು ಸಾಗಿದಂತೆ, ಪ್ರೇಮನಾದ ಮೊಳಗುತ್ತೀಗ, ಪ್ರೇಮನಾದ ಮೊಳಗುತ್ತೀಗ, ಪ್ರೇಮನಾದ ಮೊಳಗುತ್ತೀಗ, ತಿಳಿಬೇಕಂತಾದ್ರೆ ಈಗ ತಾರ ದೇವರ ಗುಳಿದ ತಂದಂತ ದೀಪವನ್ನು ಮುಟ್ಟಿ ಆಳವಾಡಿ ಹಾಡು. ವಂಶಿ ಕಾಯಿನ ವಾಚ ಮನಸ್ಸ, ದೇಹ ಮನಸ್ಸು ಮಾತು ತ್ರಿಕರಣ ಶುದ್ಧತೆಯಿಂದ ನಾನು ನಿನ್ನನ್ನು ಆರಾಧಿಸ್ತಾ ಇದ್ದೇನೆ. ದೇವರ ಕೋಣೆಯಲ್ಲಿರುವಂತೆ ಈ ಜ್ಯೋತಿಯನ್ನು ಮುಟ್ಟಿದ್ರೆ ನಮ್ಮ ಪ್ರೇಮ ಜ್ಯೋತಿ ಬೆಳಗುತ್ತದಂತಾದ್ರೆ ನನ್ನ ಮಾತುಗಳನ್ನು ಕೇಳು ವಂಶಿ. ಈ ಅಗ್ನಿಯಾಣೆಯಾಗಿ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದ ಧರ್ಮೇಜ ಅತ್ತೇಜ ಕಾಮೇಜ ಮಾತಿಜ. ಆಗ ಬಂದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ನೀನು ಹೇಳಿದಂತ ಎಲ್ಲ ಕಾರ್ಯವನ್ನು ಮಾಡುವ ತನ್ಮೂಲಕವಾಗಿ ಕಾರ್ಯೇಶು ದಾಸಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಬುದ್ಧಿ ಶಕ್ತಿಯನ್ನು ಕಳೆದುಕೊಡ್ತಾ ನಿನಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದಾಗಿ ಸಲಹೆ ಸೂಚನೆಯನ್ನು ಕೊಟ್ಟು ಕರಣೇಶು ಮಂತ್ರಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ. ಊಟ ಬೇಡ ನಿದ್ದೆ ಬೇಡ ನಿನಗೆ ಹಠ ಹಿಡಿದಂತ ನಿನಗೆ ಪ್ರತಿದಿನ ತನ್ನ ಕೈಯಾರ ಕೈ ತುತ್ತನ್ನು ಕೊಡುವ ತನ್ಮೂಲಕವಾಗಿ ಭೋಜೇಶು ಮಾತೆಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು? ಅವಳೇ ಲಾವಣ್ಯ.